ದಣೇರ ನಿಮ್ ಋಣ ಹೇಗ್ ತೀರ್ಸ್ಬೇಕೋ ಗೊತ್ತಾಗ್ತಿಲ್ಲ. ಋಣದ ಮಾತೆಲ್ಲ ಯಾಕೆ, ಎಲ್ಲ ಚೆನ್ನಾಗಾಗ್ಲಿ. ಇನ್ನೂ ಏನಾದರೂ ಸಹಾಯ ಬೇಕಾದರೂ ಕೇಳಿ. ಸರಿ ದಣಿಯವರ, ನಿಮ್ಮ ಆಶೀರ್ವಾದದಿಂದ ಮದುವೆ ಚೆನ್ನಾಗಾದ್ರೆ ಸಾಕು. ಈಗ ಹೇಳಿ, ನಿಮ್ಗೇನಿಷ್ಟ? ನನಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ. ಆದರೆ ಗ್ಲೌಸ್ ಮುಟ್ಟೆ ತುಂಬ ವರ್ಷಗಳೇ ಆಗೋಯ್ತು. ತನ್ಮೈಗೆ ಹೇಳ್ಕೊಟ್ಟಾಗ ತುಂಬಾ ಖುಷಿ ಸಿಕ್ತು. ಆದರೆ ಈಗ ಬಾಕ್ಸಿಂಗ್ ಎಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ. ಆದಿಯವರೇ, ಪ್ರಯತ್ನ ಪಟ್ರೆ ಆಗದೆ ಇರೋವಂಥದ್ದು ಯಾವುದೂ ಇಲ್ಲ. ಅಂಡ್ ಪ್ರಯತ್ನ ಅನ್ನೋದು ನಮ್ಮ ಕೈಯಲ್ಲಿದೆ. ನನ್ನ ಫ್ರೆಂಡು ಆ ಪ್ರಯತ್ನನ ಪಡ್ತಾರೆ ಅಂತ ಅನ್ಕೊಂಡಿದೀನಿ. ಆ ನಂಬಿಕೆನ ನೀವು ಹುಸಿ ಮಾಡಲ್ಲ ತಾನೆ? ವೆರಿ ಗುಡ್. ಇನ್ನೊಂದು ಟೀ ಕುಡಿತೀರಾ? ಸರ್, ಈ ಪ್ರಾಜೆಕ್ಟ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ವರ್ಗ ಜನರಿಗೂ ರೀಚ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಪ್ರಾಜೆಕ್ಟ್ ಕಾಸ್ಟ್ ಕಂಪ್ಲೀಟ್ಲಿ ಕಮ್ಮಿ ಇದೆ. ಬದುಕಿಗೆ ಒಂದು ಪೆಟ್ಟು ಬಿದ್ದ ತಕ್ಷಣ ಬದುಕಿನ ಜೊತೆ ಸಂಬಂಧನೇ ಕಳ್ಕೊಂಡ್ ಬಿಡ್ಬಾರ್ದು. ಆದಿಯವರೇ, ಬದುಕಿ ತೋರಿಸ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು. ನಾವು ನಮ್ಮೊಳಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಹೌದಲ್ವಾ? ನಾನು ಇಷ್ಟವಾಗಿರೋ ಕೆಲಸನೇ ಮಾಡ್ತಾ ಇದ್ದೀನಾ? ನನ್ನ ಗುರಿ ಇದೇನಾ? ಒಂದ್ಸಲ ಜನರಲ್ ಸರ್ವೆ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ನಮ್ಮ ಜನರ ಒಪಿನಿಯನ್ ಏನಂತ ತಿಳ್ಕೊಳ್ಬೇಕು ಸರ್. ಅವಾಗ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ವಾ ಅದಿ ಸರ್? ಸರ್ ಆದಿ, ಮಿಸ್ಟರ್ ಆದಿ. ಎಸ್ ಎಸ್, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಕೇಳಿಸ್ಕೊತೀರ ತಾನೆ? ಹಾ, ಕೇಳಿಸ್ಕೊತಾ ಇದ್ದೀನಿ. ಪ್ಲೀಸ್ ಕಂಟಿನ್ಯೂ. ಕಂಟಿನ್ಯೂ ಮಾಡಲ ಸರ್? ಯಾ ಪ್ಲೀಸ್ ಕಂಟಿನ್ಯೂ. ನಮ್ಮ ಕಾಂಪಿಟೇಟಿವ್ ಕಂಪನಿ ಇದೇ ತರ ಒಂದು ಸಿಮಿಲರ್ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರು ಸರ್. ಬಟ್ ಅದು ಫೇಲ್ ಆಯಿತು. ರೀಸನ್ ಏನಂದ್ರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕಡಿಮೆ ಅಮೌಂಟ್ ನ ಆಫರ್ ಮಾಡಿದ್ರು. ಬಟ್ ಅವ್ರ ಕ್ವಾಲಿಟಿ ಕಡೆ ಗಮನನೇ ಕೊಡ್ಲಿಲ್ಲ ಸರ್. ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದು ನಮ್ಗೆ ಇಷ್ಟ ಇಲ್ಲ, ಇದು ಬೇಡ ಅಂತ ಬಿಟ್ಟು ಹೋಗೋದಲ್ಲ. ನಮ್ಗೆ ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನ ಹುಡುಕಿ ಆ ಕೆಲಸ ಮಾಡ್ಬೇಕು. ಅಂದ್ರೆ ನಾನು ಇಷ್ಟ ಇಲ್ದೇ ಇರೋ ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಾ? ಸರ್, ನಾವು ಕ್ವಾಲಿಟಿ ಅಂಡ್ ಪ್ರೈಸ್ ಮೇಲೆ ಗಮನ ಕೊಟ್ರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೀವಿ ಸರ್. ಹಾಗಂತ ತುಂಬಾ ಕಮ್ಮಿ ಕೊಟ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಏನಂತೀರಾ ಮಿಸ್ಟರ್ ಆದಿ? ಮಿಸ್ಟರ್ ಆದಿ, ಹಾ ಎಸ್, ಸಾರಿ, ಹೇಳಿ ಹೇಳಿ. ನಾನು ಹೇಳಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾ, ಓಕೆ ಓಕೆ ಓಕೆ. ಅದು ಹೆಂಗೆ ಓಕೆ ಆಗುತ್ತಾ? ನಾವು ಆ ರೀತಿ ಕಾಂಪ್ರಮೈಸ್ ಆಗೋಕ್ಕಾಗುತ್ತಾ? ನೀವು ಹೇಳಿ. Ladies and gentlemen, excuse me. You please carry on. Give me 5 minutes. ಏನಾಯ್ತು ನಿಮ್ಮ ಬಾಸ್ಗೆ? ಗೊತ್ತಿಲ್ಲ ಸರ್. ಅಲ್ಲ, ಅವ್ರು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರುವಾಗ ಅವ್ರ ಈ ಕಡೆ ಗಮನನೇ ಕೊಡ್ತಿಲ್ವಲ್ಲ? ಎಲ್ಲೋ ಕಳೆದೋಗಿದ್ರು ಅವರು. ವಾಟ್ಸ್ ರಾಂಗ್ ವಿತ್ ಹಿಮ್? ಅರೆ, ಇದೇನಿದೆ? ಆದಿಯವ್ರು ಫೋನ್ ಮಾಡ್ತಿದ್ದಾರೆ. ಹಲೋ, ನಿಮ್ಮ ಹತ್ರ ಏನೋ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಾಯ್ತು ಆದಿಯವ್ರೆ? ಏನಾದ್ರೂ ಸಮಸ್ಯೆನಾ? ಆರಾಮಾಗಿದ್ದೀರಿ ತಾನೆ? ಹಾ, ಆರಾಮಾಗಿದ್ದೀನಿ. ಆದ್ರೆ 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 ಏನಾಯ್ತು? ನನಗೆ ಈ ಕೆಲಸ ಯಾಕೋ ಹುಮ್ಮಸ್ ಕೊಡ್ತಾ ಇಲ್ಲ. ಏನ್ ಮಾಡಿದ್ರು ಈ ಕೆಲಸ ನನಗೆ ಮಜಾನೇ ಕೊಡ್ತಾ ಇಲ್ಲ. ಅಲ್ಲ, ಏನಾಯ್ತು ಆದಿಯವ್ರೆ? ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಹೇಳ್ತಿದ್ದೀರಿ? ನನ್ಗನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಚಾಲೆಂಜ್ ಅನಿಸ್ತಾ ಇಲ್ಲ, ಏನೋ ಮಿಸ್ಸಿಂಗ್. ಆದಿಯವ್ರೆ, ಕರೆಕ್ಟು. ಮಿಸ್ಸಿಂಗ್ ಇರೋದು ನಿಜ. ನನ್ಗೂ ಹಾಗೆ ಅನ್ನಿಸ್ತು.
ಏನ್ ಮಿಸ್ಸಿಂಗು? ಮಿಸ್ಸಿಂಗ್ ಇರೋದು ಎರಡು, ಒಂದು ನಿಮ್ ಮೈಂಡ್, ಇನ್ನೊಂದು ನಿಮ್ ಮನ್ಸು. ಇದೆರಡು ಎಲ್ಲಿ ಮಿಸ್ ಆಗಿದೆ ಅಂತ ಮೊದ್ಲು ಹುಡುಕಿ, ಆಮೇಲೆ ಕೆಲಸ ಮಾಡಿ, ಆಯ್ತಾ? ಭಾಗ್ಯ, ಏನ್ ಹೇಳ್ತಿದ್ದೀರಾ? ಹೌದು ಆದಿ ಅವ್ರೆ, ನಿಮಗ್ ಚಾಲೆಂಜ್ ಅನ್ನಿಸ್ತಾ ಇದೆಯೋ ಇಲ್ವೋ, ಹುಮ್ಮಸ್ ಕೊಡ್ತಾ ಇದೆಯೋ ಇಲ್ವೋ, ಅದನ್ನೆಲ್ಲ ಬಿಟ್ಟು ನೀವ್ ಕೆಲಸ ಮಾಡ್ಲೇಬೇಕು. ಯಾಕೆ ಹೇಳಿ? ನಿಮ್ಮನ್ನ ನಂಬ್ಕೊಂಡು ಸಾವಿರಾರು ಜನ ಇದ್ದಾರೆ, ಅವರೆಲ್ಲರ ಜೀವನ ನಿಮ್ ಕೈಯಲ್ಲಿದೆ. ಭಾಗ್ಯ ಅವರೇ, ಅದು ಹಾಗಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರು ನಾನು ಕೆಲಸದಲ್ಲಿ ಗಮನ ಕೊಡಕ್ಕಾಗ್ತಾ ಇಲ್ಲ. ನಿಮ್ ಹತ್ರ ಬಂದು ಮಾತಾಡಿದ್ಮೇಲೆ ನನಗೆ ಕ್ಲಾರಿಟಿ ಸಿಕ್ಕಿದೆ. ಆದ್ರೆ ಮಾಡ್ತಾ ಇರೋ ಕೆಲಸದಲ್ಲಿ ನಾನು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡಿ, ಸಂಜೆ ನಾನ್ ನಿಮಗ್ ಸಿಗ್ತೀನಿ, ಅಲ್ಲಿಂದ ನಿಮ್ಮನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ ಜೊತೆ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಒಂದ್ ಜಾಗನ? ಯಾವ ಜಾಗ? ಸಂಜೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸಂಜೆ ಸಿಗೋಣ, ಬಾಯ್. ಆಲ್ ದಿ ಬೆಸ್ಟ್ ಆದಿ ಅವರೇ. ಸ್ಟಾರ್ಟ್. ಅತ್ತೆ, ಅವ್ರು ನೋಡಿದ್ರೆ ದಾಂಡಿಗ್ರಿ ತರ ಇದ್ದಾರೆ. ಪ್ರಾಕ್ಟೀಸ್ ಇಲ್ಲ ಅಂತ ಹೇಳ್ತಿದ್ರು, ಆಡ್ತಾರೋ ಇಲ್ವೋ? ಏಯ್, ಅವನು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ಆದಿ. ಏನು ಆಗಲ್ಲ, ಗೆದ್ದು ಬರ್ತಾನೆ, ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ನಿಂತ್ಕೋ ಅಷ್ಟೇ. ಫ್ರೆಂಡು, ಆರ್ಡರ್ 3 ಬ್ರೇಟ್. ಅಂಕಲ್ ಅಂಕಲ್, ಕಮಾನ್ ಕಮಾನ್, ಹೊಡೀರಿ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರಲು ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕ ಒಳೆವ ಕುಳಿತವನೊಬ್ಬ, ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ. ದಣಿಯರೇ ನಮಸ್ಕಾರ. ಅವರೇ ಶಾಂತಪ್ಪ, ಅಲ್ಲಪ್ಪ ರಜೆ ಬೇಕು ಅಂತ ತಗೊಂಡೋಗಿದ್ದೆ, ತಿರ್ಗಿ ಇಬ್ರು ಜೊತೆಲಿ ಬಂದ್ಬಿಟ್ಟಿದ್ರಲ್ಲ. ಕೂತ್ಕೊಳ್ಳಿ. ಇರ್ಲಿ ಬಿಡಿ ದಣಿಯರೇ. ಕೂತ್ಕೋಬೇಕಪ್ಪ, ಹೇಳ್ದಂಗ ನೀನು ಕೂದ. ಕೂತ್ಕೊಳ್ತಾಯಿ. ಹಾ, ಮದುವೆಗೆ ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದೆ. ಮೊನ್ನೆನೆ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಬರಕ್ ಹೋದ್ರಿ? ಅವತ್ತು ಬಾಯಿ ಮಾತಿಗೆ ಹೇಳ್ದಂಗಿತ್ತು, ಕಾಗ್ದನೂ ಕೊಟ್ಟಿರ್ಲಿಲ್ಲ, ಮತ್ತೆ ಇವಳು ಬಂದಿರ್ಲಿಲ್ಲ. ರೂಪ,
ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ದಣ್ಯರ. ತಾವ್ ಹೆಂಗಿದ್ದೀರಾ? ಏನೋ ದೇವ್ರ ದಯ ಚೆನ್ನಾಗಿದ್ದೀನಿ ನೋಡಮ್ಮ. ದಣಿಯರೇ, ಮುಂದಿನ ತಿಂಗಳು 24ನೇ ತಾರೀಕು ನನ್ನ ಮಗಳ ಮದುವೆ. ನೀವು ಅಗತ್ಯವಾಗಿ ಬರಬೇಕು. ಮನೆಯವ್ರನ್ನೆಲ್ಲ ಕರ್ಕೊಂಬರ್ಬೇಕು ದಣಿಯರೇ. ನೀವು ಬಂದು ಆಶೀರ್ವಾದ ಮಾಡಿದ್ರೆ ಮದುವೆ ಜೋಡಿ 100 ಕಾಲ ಚೆನ್ನಾಗಿರ್ತಾರೆ. ಖಂಡಿತ ಬರ್ತೀನಿ. ಒಳ್ಳೇದಾಗಿ ಒಳ್ಳೇದಾಗಿ. ಏನ್ ಶಾಂತಪ್ಪ ರೂಪ, ಮದ್ವೆ ತಯಾರೆಲ್ಲ ಜೋರಾಗಿ ನಡೀತಾ ಇದೆಯಾ? ಎಲ್ಲ ಕೆಲಸ ಮುಗೀತಾ? ಮದ್ವೆ ಕೆಲ್ಸ ಎಲ್ ಮುಗೀತಮ್ಮರೆ, ಎಷ್ಟ್ ಮಾಡಿದ್ರು ಮಾಡ್ತಾನೆ ಇರ್ಬೇಕು. ಮೀನಾಕ್ಷಿ, ಹಾಣಿ ದಣಿಯರ, ನಾವಿನ್ನು ಹೊರಡ್ತೀವಿ. ಏನಪ್ಪ ಒಂದೇ ನಿಮಿಷ ಊಟ ಮಾಡ್ಕೊಂಡು ಹೋಗಿವ್ರ? ಅಯ್ಯೋ ಅಯ್ಯೋ ಇಲ್ಲ ದಣಿಯರೇ, ತಪ್ಪು ತಿಳ್ಕೊಬೇಡಿ, ಇನ್ನೂ ಕೆಲಸ ಅದೇ, ನಾವು ಹೊರಡ್ತೀವಿ. ಇರು ಅಂತ ಹೇಳದ್ದಲ್ಲ ನಾನು ನಿನಗೆ. ಅಣ್ಣ ಹಾ ಶಾಂತಪ್ಪ, ತಗೋ ಮದುವೆ ಖರ್ಚಿಗೆ. ಅಯ್ಯೋ ಇದೆಲ್ಲ ಏನು ಬೇಡ ದಣಿಯರ. ಇಟ್ಕೋ ಶಾಂತಪ್ಪ, ಮದುವೆ ಅಂದ್ಮೇಲೆ ತುಂಬಾ ಖರ್ಚಿರುತ್ತೆ, ಬೇಕಾಗುತ್ತೆ, ತಗೋ. ನೋಡಮ್ಮ ರೂಪ, ನಿನ್ನ ಅಣ್ಣ ನಾನು ಕೊಡ್ತಿದ್ದೀನಿ, ತಗೋ. ಒಳ್ಳೇದಾಗಿ. ದಣ್ಯರ, ನಿಮ್ ಋಣ ಹೇಗ್ ತೀರ್ಸ್ಬೇಕೋ ಗೊತ್ತಾಗ್ತಿಲ್ಲ. ಋಣದ ಮಾತೆಲ್ಲ ಯಾಕೆ, ಎಲ್ಲ ಚೆನ್ನಾಗಾಗ್ಲಿ. ಇನ್ನೂ ಏನಾದರೂ ಸಹಾಯ ಬೇಕಾದರೂ ಕೇಳಿ. ಸರಿ ದಣಿಯವರ, ನಿಮ್ಮ ಆಶೀರ್ವಾದದಿಂದ ಮದುವೆ ಚೆನ್ನಾಗಾದ್ರೆ ಸಾಕು. ಮಗಳು ಚೆನ್ನಾಗಿದ್ರೆ ಸಾಕು. ಅವಳ ಖುಷಿನೇ ನನ್ನ ಖುಷಿ. ದಣಿಯರ, ಸಣ್ಣ ದಣಿಗೆ ಹುಡುಗಿ ಹುಡುಕ್ತಿದ್ದೀರಾ ಅಂತ ಗೊತ್ತಾಯ್ತು. ಆದಷ್ಟು ಬೇಗ ನಿಮ್ಮನೇಲೂ ಶುಭ ಕಾರ್ಯ ನಡೀಲಿ. ನಾನಿನ್ ಬರ್ತಿದ್ದೆ ದಣಿಯರ.